ಹೆಸರು ಶಾಶ್ವತ ಉಳಿಬೇಕು ಅಂತ ಹೇಳಿ ಅವರು ಈ ಕಾಲಘಟ್ಟದಲ್ಲೂ ನಾವು ಹಿಂದೆ ಬಹಳ ಹಿಂದೆ ಎಲ್ಲರೂ ಹೇಳ್ತಾರೆ, ಅವರು ದೇಣಿಗೆ ಕೊಟ್ಟರು, ಇವರು ಟ್ವೀಟ್ ಮಾಡಿದ್ರು, ದಾನಪತ್ರಗಳು ಕೊಟ್ಟರು ಸರ್ಕಾರಕ್ಕೆ ಅಂತ. ಸರ್ಕಾರ ಏನು ಬರಿದಾಗಿಲ್ಲ, ಭ್ರಷ್ಟಾಚಾರಿಗಳ ತುಂಬಿ ತುಡುಕಂತ ಒಂದು ಎಲ್ಲ ಪಕ್ಷಗಳ ವಿಚಾರಗಳಲ್ಲಿ ನೋಡಿದ್ರೆ ಅವರೆಲ್ಲರೂ ಎಲ್ಲ ಪಕ್ಷಗಳು ಅದೇ ತುಂಬಿಕೊಂಡಿದ್ದಾರೆ. ನಮ್ಮ ತೆರಿಗೆ ಹಣವನ್ನ ಬಹಳಷ್ಟು ಒಂದು 70% ದುಡ್ಡಿ ಹೊಡ್ಕೊಂಡು ಹೋಗುವಂತ ವ್ಯವಸ್ಥೆಗಳ ನಡುವೆ ನಾವು ಬದುಕ್ತಾ ಇದೀವಿ, ಆಡಳಿತ ವ್ಯವಸ್ಥೆ. ಆದ್ರೆ ಈ ಕಾಲಘಟ್ಟದಲ್ಲಿ ಸರ್ ನೋಡಿದ್ರು, ಇಲ್ಲಿ ಒಡನಾಟ ಹೇಗಿತ್ತು ನಟರಾಜ್ ಸರ್ ಹೇಳಿದ್ರು, ಯಾಕೆ ಇಲ್ಲಿ ನಡೆದಾಡುವಂತ ಇಲ್ಲೆಲ್ಲ ನಡೆದಾಡಿದ್ರು ನಮ್ಮ ಲಿಂಗಪ್ಪನವರು ಜೊತೆಯಲ್ಲಿ ಅವರ ಟೈಲರ್ ವೃತ್ತಿ ತುಂಬಾನೇ ಹತ್ತಿರವಾಗಿರುವಂಥದ್ದು. ಅವರೊಂದು ಯೋಚನೆ ಮಾಡ್ತಾರೆ, ಯಾಕೆ ಇದನ್ನ ಶಾಶ್ವತವಾಗಿ ಅನೇಕ ಬಡ ಮಹಿಳೆಯರಿಗೆ ಅಥವಾ ಮಧ್ಯಮ ಮಹಿಳೆಯರಿಗೆ ಒಂದು ವೃತ್ತಿನ ಮನೆಯಲ್ಲೇ ಒಂದು ವೃತ್ತಿ ಆರಂಭ ಆಗಲಿಕ್ಕೆ ಒಂದು ವೃತ್ತಿ ಕೌಶಲ್ಯ ಏನೋ ಜಿಲ್ಲಾ ಪಂಚಾಯತ್ ಒಂದು ಸ್ಕೀಮ್ ಏನೋ ಇದೆ ಅನ್ಸುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಉಚಿತವಾಗಿ ಟ್ರೈನಿಂಗ್ ಕೊಡಬೇಕು ನಿರಂತರವಾಗಿ ಅನ್ನೋ ಕಾರಣಕ್ಕೆ ಅವರದೇ ಸ್ವಂತದ ಜಾಗ ಒಂದು ದೊಡ್ಡ ಮನೆ ಇತ್ತು ಅಸೋಡಿನಲ್ಲಿ ಒಂದು 10-15 ಗುಂಟೆ ಜಾಗ, ತುಂಬಾ ದೊಡ್ಡ ಜಾಗ, ಮೇನ್ ರೋಡಲ್ಲಿ 1 ಕೋಟಿ ಗಟ್ಟಲೆ ವ್ಯಾಲ್ಯೂಷನ್ ಇದೆ. ಅಂಥದನ್ನ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತಕ್ಕೆ ದಾನಪತ್ರ ಕೊಡೋದ್ರ ಮೂಲಕ ಆ ಶಾಶ್ವತ ಇವತ್ತು ಕೂಡ ಅವ್ರ ಹೆಸರಿದೆ, ಕಾಮ್ರೇಡ್ ಲಿಂಗಪ್ಪ ಪಾರ್ವತಮ್ಮ ಅವರ ಭವನ ಅಲ್ಲಿ ಫಸ್ಟಿಗೆ ಅವ್ರು ಹೇಳಿದ್ದು ಬಾರ ಕೆಲಸ ಇದೆ ಅಂತ ಬಾಗಡೆ ತೆಗಿ ಅಂತ. ನಮ್ದು ಯಮಾಗಡೆ ಹೋಗ ಕುತ್ಕೊಂಡು ನಡಿ ಹೋಗೋಣ, ಏನಿಗೆ ಅಂತ ನಡಿ ಹೇಳ್ತೀನಿ ಅಂತ ಹೋದ್ವಿ. ಸೀದಾ ಹೋದಾಗಲೇ ಗೊತ್ತಾಗಿದ್ದು ಅವರು ದಾನಪತ್ರ ಕೊಡ್ತಾ ಇದ್ದಾರೆ. ಅಜ್ಜ ನನಗಾರ ಕೊಟ್ಟಿದ್ರು ನಾನು ಕೊಡೋ ಬದುಕ್ತಾ ಇದ್ದಾರೆ, ಹೋಗ ದುಡಿಯ, ನಾನು ದುಡ್ಡು ತಿಂದೀನಿ ನೀನು ದುಡ್ಡು ತಿನ್ನ ಹೋಗ ಅಂತ ಹೇಳ್ತಾ ಇದ್ದಂತ ನಮ್ಮ ನೇರನಿಷ್ಠುರವಾಗಿ ಇರುವಂತ ನಮ್ಮ ಅಜ್ಜ ಇವತ್ತು ನಮ್ಮ ಅಜ್ಜ ಕೊಡಿಸಿರುವಂತ ಒಂದು ಸಾಗುವಾನಿಯ ಒಂದು ಬಾಗಿಲು, ಒಂದು ಚೌಕಟ್ಟು ನನ್ನ ಮನೆಯಲ್ಲಿ ಇವತ್ತು ಶಾಶ್ವತವಾಗಿ ಸ್ಥಾಪಿತವಾಗಿದೆ. ನಾನು ನಿನ್ನ ಮನೆ ಕಟ್ತಾ ಇದೆಯಾ, ನಾನು ಬಾಗಿಲು ಕೊಡ್ತೀನಿ, ನನ್ನ ಬಾಗಿಲು ಒಳಗೆ ನೀನು ಹೋರಾಟ ಮಾಡ್ತಿರ್ಬೇಕು, ನಾನು ಪ್ರತಿದಿನ ನೀನು ಹೊರಡೆ ಬರುವಾಗ ನನ್ನ ನೆನಪು ನಿನಗೆ ಹಾಕ್ಬೇಕು ಅನ್ನೋದನ್ನ ಅವ್ರ ಇಚ್ಛೆ ಇತ್ತು. ಅದೇ ರೀತಿ ನಮ್ಮ ರೇಣುಕೇಶ್ವರ ಮನೆ ಕಟ್ಟಿದ್ರು ನಮ್ಮ ಪತ್ರಕರ್ತರ ಕಾಲೋನಿಯಲ್ಲಿ, ಅವರಿಗೂ ಅದೇ ಕೆಲಸ ಮಾಡ್ಕೊಡ್ರು. ಹಾಗೇನೆ ನನಗೆ ಅದೊಂದು ಬೇಜಾರಾಗಿ ಹೇಳುವಂಥದ್ದು. ಇಂಥ ಒಂದು ಕಾಮ್ರೇಡ್ ಲಿಂಗಪ್ಪ ಅವರ ಒಂದು ಕಾರ್ಯಕ್ರಮ ಬಗ್ಗೆ ನಮ್ಮ ಕಟ್ಟೆ ಪ್ರವೀಣ ವಂಚಿತ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ. ಹಾಗೇನೆ ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ 5 ಜನರನ್ನ ವಿವಿಧ ರಂಗದಲ್ಲಿ ನೆನೆಯುವಂತ ಸಂದರ್ಭ. ಯಾಕಂತ ಹೇಳಿದ್ರೆ ತುಂಬಾ ಬಡತನದ ರೇಖೆಯಲ್ಲಿ ಇದ್ದಂಥವ್ರು, ವೆಲ್ಡಿಂಗ್ ವೃತ್ತಿನೇ ಒಂದು ಬದುಕಿನಲ್ಲಿ ಇದ್ದಂತ ಒಂದು ಬಾಯ್ಲರ್ಸ್ ಒಂದು ಇದನ್ನ ಮಾಡ್ತಾ ಇದ್ದಂತ ಒಂದು ಕುಟುಂಬ, ಅವಿಭಾಜ್ಯ ಕುಟುಂಬ. ಸುಮಾರು ಒಂದು 30-32 ಜನಸಂಖ್ಯೆಯಲ್ಲಿ ಇವತ್ತು ಕೂಡ ಒಂದೇ ಮನೆಯಲ್ಲಿ ಅವಿಭಾಜ್ಯ ಕುಟುಂಬದಲ್ಲಿ ಬದುಕ್ತಾ ಇರುವಂತ ಒಂದು ಕುಟುಂಬದ ಮಗ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತೇಳಿ ಆ ಒಂದು ಕಲ್ಲೂರಿಂದ ಶಿವಮೊಗ್ಗ ಬೆಂಗಳೂರಿಗೆ ಹೋಗ್ತಾರೆ. ಅನೇಕ ಅವಮಾನಗಳನ್ನ ಸಹಿಸ್ತಾರೆ, ಅವಕಾಶಗಳು ಸಿಗಲ್ಲ. ಆದ್ರೆ ಎಲ್ಲ ಅವಕಾಶ ಒಬ್ಬಟ್ಟಿಯಾಗಿ ಎಲ್ಲ ಒಂದ್ ಕಡೆ ರಸ್ತೆ ಮೇಲೆ ಸಿಗುವಂತ ಬೆಂಗಳೂರಿನಲ್ಲಿ ತುಂಬಾನೇ ರೆಡ್ ರೈಸ್ಗಳು ಭಾರಿ ಮುಂಚಿನ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅಂಥದನ್ನೆಲ್ಲ ತಗೊಂಡು ವಿಶೇಷವಾಗಿ ಎಲ್ಲರೂ ಒಂದು ಮನೆಗೆ ಒಂದು ರೂಮ್ ಮಾಡ್ಕೊಂಡು ನಾನು ಕಲೆಯನ್ನ ನಾನು ನಂಬ್ಕೊಂಡು ಬಂದೀನಿ, ಕಲೆನೇ ನಾನು ಉಸಿರಾಕ್ಬೇಕು ಅಂತ ಹೇಳಿ ನಿಂತ್ಕೊಳ್ತಾರೆ. 20 ವರ್ಷ 2 ದಶಕಗಳ ಕಾಲ ನಿರಂತರವಾಗಿ ಹೋರಾಟವನ್ನ ಮಾಡ್ತಾರೆ ಸಿನಿಮಾ ನಗರಲ್ಲಿ. ಅದರ ಪ್ರತಿಫಲವಾಗಿ ಅವರು ಅನೇಕ ಬಿಗ್ಗೆಸ್ಟ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ವಿಲನ್ ಪಾತ್ರವನ್ನ ಮಾಡೋದ್ರ ಮೂಲಕ ಈ ಒಂದು ಮಲೆನಾಡಿನ ನಗರಿಗೆ ಒಂದು ಹೆಸರನ್ನ ತಂದು ಕೊಡ್ತಾರೆ. ಅವರೇ ನಮ್ಮ ಸೀನು ಮಾರ್ಕಾಡಿ. ಮೂಲ ಹೆಸರು ಸಿನಿಮಾದಲ್ಲಿ ರಘುರಾಜ್ ಮಲ್ನಾಡ್, ಅವ್ರ ಹಾಗೇನೆ ಶ್ರೀನಿವಾಸ್ ಶರ್ಮಾ ಅಂತೇಳಿ ಅವರು ಸಾಹಿತ್ಯ ರತ್ನ ಶರ್ಮಾ ಅವರ ವರಪ್ರಸಾದ್ ಶರ್ಮಾ ಅವರ ಮಗ, ಅವರು ನಮ್ಮ ಜೊತೆಲಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಅವರಿಗೆ ಒಂದು ಲಿಂಗಪ್ಪನವರ ಹೆಸರಿನಲ್ಲಿ ಮಾಡ್ತಾ ಇರುವಂತ ಪ್ರಶಸ್ತಿನ ಪ್ರದಾನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ. ಮೊದಲ ಬಾರಿಗೆ ಈ ವೇದಿಕೆ ಕೊಟ್ಟ ನನ್ನ ದೇವರಿಗೆ ಮನಪೂರ್ವಕ ವಂದನೆಗಳು. ನನ್ನ ತಂದೆ ತಾಯಿ ಆಶೀರ್ವಾದ.
ಹಾಗೂ ಲಿಂಗಪ್ಪನವರ ಆಶೀರ್ವಾದ. ಈ ವೇದಿಕೆ ನನ್ನದಲ್ಲ, ಇದು ಲಿಂಗಪ್ಪನವರದು. ನಾನು ಓದಿರೋದು 4ನೇ ಕ್ಲಾಸ್, ಇನ್ನೂ ಸರ್ಟಿಫಿಕೇಟ್ ಇದೆ. ನಮ್ಮ ತಂದೆ MA PhD ಸಾಹಿತ್ಯ ರತ್ನ. 8 ಜನ ಮಕ್ಕಳು, ಎಲ್ಲರೂ ಒಂದು ಎಜುಕೇಟೆಡ್ಸ್. ನಾನು ಮಾತ್ರ ತುಂಬ ಸಣ್ಣ ವಯಸ್ಸಲ್ಲೇ ಈ ಗಣಪತಿ ಮಂಡಲದಲ್ಲಿ ಡ್ಯಾನ್ಸ್ ಮಾಡೋದು, ನಾಟಕ ಮಾಡೋದು, ಸಿನಿಮಾ ಅಂದರೆ ತುಂಬ ಹುಚ್ಚು ನನಗೆ. ಸಿನಿಮಾ ಹೋಗ್ಬಿಡೋದು ಸ್ಕೂಲ್ ಬಿಟ್ಟು, ತುಂಬ ತುಂಟಾಗಿದ್ದೆ ನಾನು. ಆ ಸಮಯದಲ್ಲಿ 4ನೇ ಕ್ಲಾಸ್ 5ನೇ ಕ್ಲಾಸ್ ಸ್ಕೂಲ್ ಬೇಡ ಬಿಡಿಸ್ಬಿಟ್ಟು ನಮ್ಮ ತಂದೆ ಜೊತೆಲೆ ನಾನು ರೈಸ್ ಮಿಲ್ಸ್ ಕೆಲಸಗಳಿಗೆಲ್ಲ ಬಾಯ್ಲರು, ಡ್ರೈಯರು ಅದೆಲ್ಲ ಮಾಡೋದು, ವೆಲ್ಡಿಂಗ್ ಕೆಲಸಕ್ಕೆ ನಾನು ಹೋಗ್ತಿದ್ದೆ. ನಾನು ಸಿನಿಮಾ ತುಂಬ ಹುಚ್ಚು, ದಿನಕ್ಕೆ 2-3 ಸಿನಿಮಾ ನೋಡ್ತಿದ್ದೆ ನಾನು, ಗೊತ್ತಿಲ್ಲ ನನಗೆ. ಹಾಗೆ ಕಾಲಕ್ರಮೇಣ ನನಗೆ ಒಂದು 20 ವರ್ಷ ಆದಾಗ ಒಂದು ಅವಕಾಶ ಸಿಕ್ತು. ಶಿವಮೊಗ್ಗಕ್ಕೆ ಸಾಹಿತ್ಯಕುಮಾರ್ ಅವರು ಬಂದಿದ್ದರು. ನನ್ನ ನೋಡಿ ಮಾತಾಡ್ತಾ ನಮಗೊಂದು ಚಾನ್ಸ್ ಕೊಡಿ ಸರ್ ಅಂತ. ಆಯಿತು ಬನ್ನಿ ಅಂತ. ಅದು ಮಾರನೇ 2ನೇ ದಿವಸನೇ ಕರ್ಕೊಂಡೋಗಿ ಪೊಲೀಸ್ ಸ್ಟೋರಿ 2006 ನಾನು ಸಿನಿಮಾಗೆ ಎಂಟ್ರಿ ಆದೆ. ನನಗೆ ಸಿನಿಮಾ ಅಂದರೆ ಏನು ಗೊತ್ತಿಲ್ಲ, ಕ್ಯಾಮ್ರಾ ಅಂದರೆ ಏನು ಗೊತ್ತಿಲ್ಲ, ಡೈರೆಕ್ಟರ್ಸ್ ಅಂದರೆ ಏನು ಗೊತ್ತಿಲ್ಲ, ಆ್ಯಕ್ಷನ್ ಅಂದರೆ ಏನೋ ಗೊತ್ತಿಲ್ಲ. ಸುಮ್ಮನೆ ಹೋಗ್ಬಿಟ್ಟೆ. ದೊಡ್ಡವ್ರ ಜೊತೆಗೆ ಪಾತ್ರನ ಮಾಡಿದೆ. ಆವಾಗ ಮೊದಲನೇ ಬಾರಿ ನಾನು ಸಿನಿಮಾ ರಿಲೀಸ್ ಆಗಿದ್ದು ಪೊಲೀಸ್ ಸ್ಟೋರಿ 2. ಆ ಟೈಮಲ್ಲಿ ನನ್ನೊಂದು ಕಟೌಟ್ ಹಾಕಿದ್ರು ಇಲ್ಲಿ ವಿನಾಯಕ ಥಿಯೇಟರ್. ಆವಾಗ ಶ್ರೀನಣ್ಣ ಅವರು ನಾನು ಪಿಕ್ಚರ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ ಮನೆಗೆ ಗಾಡಿಯಲ್ಲಿ. ನಾನು ಹಿಂದೆನೇ ಬಂದರು ಅವ್ರು RX ನಿಲ್ಲಿಸಿ ಗಾಡಿ ಅದು. ನಾನು ನಿಲ್ಲಿಸಿದೆ. ನನ್ನೊಂದು ಇಂಟರ್ವ್ಯೂ ಮಾಡಬೇಕು ಅಂತ. ನನಗೆ ಭಯ ಆಗಬೇಕು ಒಂದೇ ಸರಿ, ಏನಪ್ಪ ಇಂಟರ್ವ್ಯೂ ಅಂತೇಳಿ. ನಾನು ಓದಿದ್ರೆ ತುಂಬ ಕಮ್ಮಿ. ಸರ್ ಏನು ಇಲ್ಲ, ನಿನ್ನೊಂದು ಇಂಟರ್ವ್ಯೂ ಮಾಡಬೇಕು, ನಾನು ಕಟೌಟ್ ಮಾಡಿದೆ, ನೀವು ನಮ್ಮ ಆಫೀಸಿಗೆ ಬನ್ನಿ ಅಂದರು. ಮೊದಲ ಬಾರಿಗೆ ನನ್ನ ಒಂದು ಸಾಯಂಕಾಲ ಅವ್ರ ಆಫೀಸಿಗೆ ಹೋದೆ. ಅವ್ರ ಆಫೀಸಲ್ಲಿ ಫಸ್ಟ್ ನನಗೆ ಇಂಟರ್ವ್ಯೂ ಮಾಡಿ ಅವರು ಸೂರ್ಯಗಗನ ಪೇಪರಲ್ಲಿ ನನ್ನ ಪೋಸ್ಟ್ ಹಾಕಿ ನನ್ನ ಬಗ್ಗೆ ಆರ್ಟಿಕಲ್ ಬರೆದಿದ್ದವರು. ಈಗ 20 ವರ್ಷದ ನಂತರ ಆಂಧ್ರ, ತಮಿಳುನಾಡು ಎಲ್ಲ ಕಡೆನೂ ಆರ್ಟಿಕಲ್ ನಾನು ಬರೆದಿದ್ದಾರೆ. ಈಗ ಆಲ್ರೆಡಿ ನಂದು 3 ಸಿನಿಮಾ ಓಡ್ತಾ ಇದೆ. ಈಗ ಪ್ರೆಸೆಂಟ್ ಆಯುಧ, ಮೆಜೆಸ್ಟಿಕ್ 2, ಚಾಮಯ್ಯ ಸನ್ ಆಫ್ ರಾಮಾಚಾರ್ಯ ಅಂತ 3 ಸಿನಿಮಾ ಓಡ್ತಾ ಇದೆ. ಆದರೆ ಮೊದಲು ಪತ್ರಕರ್ತರು ನನಗೆ ಶ್ರೀನಣ್ಣ ಅವರು. ಹಾಗಾಗಿ ಈ ವೇದಿಕೆ ಮೇಲೆ ನಾನು ಗರ್ವಪೂರ್ವಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ದೊಡ್ಡ ಆರ್ಟಿಸ್ಟ್ಗಳ ಜೊತೆಗೆ, ವಿಲನ್ಗಳ ಜೊತೆಗೆ ಫೈಟ್ ಮಾಡಿದ್ದೀನಿ. ಒಂದು ಚೂರು ನನಗೆ ಭಯ ಆಗ್ತಿದ್ದಿಲ್ಲ. ಇವತ್ತು ನನಗೆ ಭಯ ಆಗ್ತದೆ. ಯಾಕಂದರೆ ಇಲ್ಲಿ ಸ್ಕೂಲ್ ಮಾಸ್ಟರ್ಗಳಿದ್ದಾರೆ, ಲಾಯರ್ಸ್ ಇದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ದೊಡ್ಡ ವ್ಯಕ್ತಿಗಳೆಲ್ಲರೂ ಇದ್ದಾರೆ, ಪತ್ರಕರ್ತರಿದ್ದಾರೆ, ಹೋರಾಟಗಾರರಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಸುನಜೀಪ್ ಅವರು ನಾನು 1ನೇ ಕ್ಲಾಸಿಂದ 4ನೇ ಕ್ಲಾಸ್ ಜೊತೆ ಅವ್ರ ಜೊತೆ ಸ್ಕೂಲ್ಗೆ ಹೋದೆ. ಆಮೇಲೆ ಅವರು ಮುಂದಿನ ಎಜುಕೇಷನ್ ಮಾಡಿದ್ರು, ನಾನು ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ಇಲ್ಲೆಲ್ಲರೂ ಇದ್ದಾರೆ. ನನಗೆ ರಿಯಲ್ ಹೀರೋಸ್ ಇದ್ದಾರೆ ಇಲ್ಲಿ. ಹಾಗಾಗಿ ರಿಯಲ್ಸ್ ಹೀರೋ ಇರೋದ್ರಿಂದ ನನಗೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತದೆ. ದಯವಿಟ್ಟು ಕ್ಷಮೆ ಇರ್ತೀನಿ. ಇನ್ನೊಂದು 2 ನಿಮಿಷ ನಾನು ಮಾತಾಡ್ತೀನಿ. ಮನುಷ್ಯನಿಗೆ ದೇಹಕ್ಕೆ ಈ 5 ಬೆರಳು ಇಲ್ಲಾಂದರೆ ತುಂಬ ಕಷ್ಟ ಜೀವನ ಮಾಡೋದು. ಊಟ ಮಾಡೋಕ್ಕಾಗಲಿ, ಕೆಲಸ ಮಾಡೋಕ್ಕಾಗಲಿ, ಏನು ಮಾಡೋಕ್ಕಾಗಲಿ ಕಷ್ಟ ಈ ಬೆರಳಿಲ್ಲ ಅಂದರೆ. ಆ ಥರ ನಮ್ಮ ದೇಶಕ್ಕೆ ಮೊದಲು ಆರ್ಮಿ, 2ನೇದು ಡಾಕ್ಟರ್ಸ್, 3ನೇದು ಪೊಲೀಸ್, 4ನೇದು ಲಾಯರ್ಸ್ ಅಲ್ವಾ. ಈ 4 ಮಿಗಿಲಾಗದು ಪತ್ರಕರ್ತರು, ಮೀಡಿಯಾಸ್ ಇಲ್ಲ ಅಂದರೆ ಯಾವ ಮೂಲೆ ಏನಾಗುತ್ತೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಮನೆಗೂ ತಲುಪಿಸೋಂಥ ಕೆಲಸ ಮಾಡೋವಂಥದ್ದು ಪತ್ರಕರ್ತರು, ಮೀಡಿಯಾಸ್. ಅವರಿಂದ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಒಂದು 1ನೇ ಕ್ಲಾಸ್ ಹೋಗೋ ಸ್ಕೂಲ್ ಹುಡುಗರಿಗೂ ಗೊತ್ತಾಗ್ತದೆ. ಅಲ್ಲೆಲ್ಲೋ ಯುದ್ಧ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ತೋರಿಸ್ತಾ ಇರೋದು ಮೀಡಿಯಾ, ಪತ್ರಕರ್ತರು. ಹಾಗಾಗಿ
ನಮ್ಮ ದೇಶಕ್ಕೆ ಮೊದಲನೇ ಸ್ಥಾನ ಪತ್ರಕರ್ತರು. ಬೈಬಲಲ್ಲಿ ವಾಕ್ಯ ಇದೆ, ಕರ್ತ ಅಂದರೆ ದೇವರು, ಪತ್ರಕರ್ತ ಅಂದರೆ ಮಾಧ್ಯಮ ದೇವರು ಅಂತಾರೆ ಅವರು. ಮಾಧ್ಯಮ ದೇವರುಗಳು ಎಲ್ಲಿ ಅನ್ಯಾಯ ನಡೀತದೆ, ಎಲ್ಲಿ ಒಳ್ಳೆಯದು ನಡೀತದೆ, ಎಲ್ಲಿ ಏನು ನಡೀತದೆ, ಪ್ರತಿ ಒಂದು ದೇಶಕ್ಕೆ ತಿಳಿಸುವಂಥವ್ರು ಪತ್ರಕರ್ತರು. ಹಾಗಾಗಿ ಅಂಥ ಪತ್ರಕರ್ತರು ನಮ್ಮ ಲಿಂಗಪ್ಪ ಅವರು ಅವರ ವೇದಿಕೆಗೆ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದಿರೋ ಮನುಷ್ಯನ ಕರ್ಕೊಂಡ್ಬಂದು ಸನ್ಮಾನ ಮಾಡ್ತಾರೆ. ಅದು ನನಗೆ ಭಾಳ ತುಂಬ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ವಿದ್ಯೆ ಅಂದರೆ ನನಗೆ ಏನು ಗೊತ್ತಿಲ್ಲ. ಸುಮಾರು ಸಲ ಸ್ಕ್ರಿಪ್ಟ್ ಕೊಡ್ತಾರೆ, ಅದು ಓದಕ್ಕೆ ಬರೋದಿಲ್ಲ. ಪ್ರಾಂಪ್ಟಿಂಗ್ ಮಾಡ್ತಾ ಇರ್ತಾರೆ, ಅದನ್ನು ಕೇಳಿಕೊಂಡು ನಾನು ಆ್ಯಕ್ಟ್ ಮಾಡ್ತಾ ಇರ್ತೀನಿ. ವಿದ್ಯೆ ಬೇರೆ ತುಂಬ ಗೊತ್ತಿದೆ ನನಗೆ. ಹಾಗಾಗಿ ವಿದ್ಯಾವಂತರು ಪತ್ರಕರ್ತರು ಅವರಿಗೆ ನಾನು ಮನಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತೀನಿ. ಅಷ್ಟೇ, ಏನೇನಿಲ್ಲ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಧನ್ಯವಾದ. ಮಾತಾಡಿದ್ರೆ ಪೇಷನ್ಸ್. ಹಾಗೆ ನಮ್ಮ ರಾಮಣ್ಣ ಅವರು ಬಂದಿದ್ದಾರೆ. ಅವರು ಸುಮಾರು ಜನಗಳಿಗೆ ಪಾತ್ರಗಳನ್ನ ಕೊಡಿಸಿದ್ದಾರೆ. ಅವ್ರು ಎಷ್ಟು ಒಳ್ಳೆ ಮನುಷ್ಯ ಅಂದರೆ, ಯಾರು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅಂದರೆ ಸಾಕು, ಒಂದು ವಾರ ಆಗಲಿ 10 ದಿವಸ ಆಗಲಿ 20 ಸಲ ಒಂದು ತಿಂಗಳಾಗಲಿ ಅವ್ರ ನಂಬರ್ನ ಕಲೆಕ್ಟ್ ಮಾಡಿ ಒಂದು ಸೀರಿಯಲಲ್ಲಾಗಲಿ ಒಂದು ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡ್ಸಂತ ನಿಜ ಅಂಥ ವ್ಯಕ್ತಿಗಳಿದ್ರೆ ಎಷ್ಟೋ ಜನ ಕಲಾವಿದರುಗಳು ಮೇಲೆ ಬರ್ತಾರೆ. ಹಾಗಾಗಿ ನಮ್ಮ ಹೋರಾಟಗಾರರು, ನಾನು ಏನೂ ಸಾಧನೆ ಮಾಡೇ ಇಲ್ಲ, ನಮ್ಮನ್ನು ಕರ್ಕೊಂಡು ವರ್ಷ ಸನ್ಮಾನ ಮಾಡುವಂಥ ಹೋರಾಟಗಾರರು, ರಿಯಲ್ ಸೋಲ್ಜರ್ಸ್, ಅವ್ರಿಗೂ ನನ್ನ ಮನಪೂರ್ವಕವಾಗಿ ವಂದನೆಗಳು ಸರ್. ಅಷ್ಟೇ. ನನ್ನ ಬಾಬಾ, ನನ್ನ ಫ್ರೆಂಡು, ಚಡ್ಡಿ ದೋಸ್ತು, ಒಂದು ನನ್ನ ಮನಪೂರ್ವಕ ವಂದನೆಗಳು. ಹಾಗೆ ಎಲ್ಲರೂ ಬಂದರು, ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.